ವಿದ್ಯಾರ್ಥಿಗಳೇ, ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ 11.4ರಲ್ಲಿ ಪ್ರಶ್ನೆ 4 ನೋಡೋಣ. ಈ ಪ್ರಶ್ನೆ 4ರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಹಾಗೂ ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ದಾನೆ. ಅದರಲ್ಲಿ 4 ಕ್ವಶನ್ ಇದ್ದಾವೆ. ಈ ವಿಡಿಯೋದಲ್ಲಿ 2 ಕ್ವಶನನ್ನು ಮಾಡೋಣ. ಫಸ್ಟ್ ಮಂತ್ ಏನಿದೆ ನಮ್ಮದು, ಫಸ್ಟ್ ಮಂತ್ರಲ್ಲಿ 9 secant square a minus 9 tan square a ಅಂತ ಇದೆ. ಈ 9 secant square a minus 9 tan square aಗೆ ನಮಗೆ ಒಂದು ನಿತ್ಯ ಸಮೀಕರಣ ಇದೆ. ಏನಿದೆ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವಯರ್ ಎ ಅಂತಕ್ಕಂಥದ್ದನ್ನು ಸಾಧನೆ ಮಾಡಿ ನೋಡಿದ್ದೀವಿ. ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, 1 ಆಗುತ್ತೆ. ಆದಮೇಲೆ ಇದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋದಾದರೆ 9 ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ 9 ಟ್ಯಾನ್ ಸ್ಕ್ವಯರ್ ಎ ಇದೆ. 9 ಕಾಮನ್ ಇರೋದ್ರಿಂದ 9ನ್ನು ಹೊರಗೆ ತೆಗೆದುಬಿಡೋಣ. ಆವಾಗ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಈ ಬೆಲೆ ಯಾವುದಕ್ಕೆ ಸಮ ಇದೆ, 1ಕ್ಕೆ ಸಮ ಇದೆ. ಅಂದಮೇಲೆ 9 ಇಂಟು 1 ಇಸ್ ಈಕ್ವಲ್ ಟು ಯಾವುದಾಯಿತು, 9 ಆಯಿತು. ಇಲ್ಲಿ ನಮಗೆ ಯಾವ ಬೆಲೆ ಇದೆ, ಬಿ ಬೆಲೆ ಸರಿಯಾದ ಆನ್ಸರ್ ಆಗುತ್ತೆ. ಅಂದರೆ ಫಸ್ಟ್ ಮಂತ್ಗೆ ಬಿ ಬೆಲೆ ನಮಗೆ ಆನ್ಸರ್ ಆಯಿತು. ಹಾಗೆಯೇ ಸೆಕೆಂಡ್ ಮಂತ್ ತಗೊಳ್ಳೋಣ. ಸೆಕೆಂಡ್ ಮಂತ್ ಏನು ಕೊಟ್ಟಿದ್ದಾನೆ, ಸೆಕೆಂಡ್ ಮಂತ್ನಲ್ಲಿ 1 ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಂಟು 1 ಪ್ಲಸ್ ಕಾಟ್ ಥೀಟಾ ಮೈನಸ್ ಕೋಸಿಗೆಂಟ್ ಥೀಟಾ. ಇಲ್ಲಿ 1 ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ 1 ಪ್ಲಸ್ ಕಾಟ್ ಥೀಟಾ ಮೈನಸ್ ಕೋಸಿಗೆಂಟ್ ಥೀಟಾ ಇದೆ. ಇದನ್ನು ಡೈರೆಕ್ಟಾಗಿ ನಾವು ತಗೊಳ್ಳೋದಕ್ಕೆ ಬರಲ್ಲ. ಬೆಲೆಗೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದಾದರೆ ಟ್ಯಾನ್ ಥೀಟಾವನ್ನು ನಾವೇನಂತ ಬರ್ಕೋಬೋದು, ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರೀಬೋದು. ಹಾಗೆಯೇ ಕಾಟ್ ಥೀಟಾವನ್ನು ಏನಂತ ಬರೀಬೋದು, ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರೀಬೋದು. ಹಾಗೆಯೇ ಕೋಸಿಗೆಂಟ್ ಥೀಟಾವನ್ನು ಏನಂತ ಬರೀಬೋದು, 1 ಬೈ ಸೈನ್ ಥೀಟಾ ಅಂತ ಬರೀಬೋದು. ಹಾಗೆಯೇ ಸೀಕೆಂಟ್ ಥೀಟಾವನ್ನು ಏನಂತ ಬರೀಬೋದು, 1 ಬೈ ಕಾಸ್ ಥೀಟಾ. ಇವೆಲ್ಲವೂ ಕೂಡ ನಿಮಗೆ ಫಸ್ಟ್ನೇ ವಿಡಿಯೋದಲ್ಲಿ ವಿಲೋಮ ಅಂಶಗಳನ್ನು ನೋಡಿದ್ದೀವಿ. ಅದನ್ನೇ ನಾವು ಇಲ್ಲಿ ಉಪಯೋಗಿಸ್ಕೊಳ್ತೀವಿ. ಏನು ಬರೀಬೋದಾಗಂದರೆ ಫಸ್ಟ್ ಒಂದು ತಗೊಳ್ಳೋಣ. 1 ಪ್ಲಸ್ ಟ್ಯಾನ್ ಥೀಟಾದ ಬದಲು ಏನು ಬರೀತೀನಿ ನಾನು, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಹಾಗೆಯೇ ಸೀಕೆಂಟ್ ಥೀಟಾದ ಬದಲು 1 ಬೈ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಟ್ ಥೀಟಾದ ಬದಲು ಏನು ಬರೀತೀರಿ, ಕಾಸ್ ಥೀಟಾ ಬೈ ಸೈನ್ ಥೀಟಾ ಮೈನಸ್ ಕೋಸಿಗೆಂಟ್ ಥೀಟಾದ ಬದಲು 1 ಬೈ ಸೈನ್ ಥೀಟಾ. ಅಲ್ಲಿಗೆ ಲಾಸ ತೊಗೊಂಡ್ಬಿಡೋಣ. ಲಾಸ ತೊಗೊಂಡ್ರೆ 1 ಪ್ಲಸ್ ಕಾಸ್ ಥೀಟಾ, ಕಾಸ್ ಥೀಟಾ ಪ್ಲಸ್, ಯಾಕೆಂದರೆ ಕಾಸ್ ಥೀಟಾ ಎಲ್ಲದೂ ಕೂಡ ನಮಗೆ ಛೇದ ಒಂದೇ ಇದೆ. ಇಲ್ಲೇನೂ ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ. ಅದನ್ನೇ ನಾವು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಕಾಸ್ ಥೀಟಾ ಇಂಟು 1 ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ 1. ಅಲ್ಲಿಗೆ ಯಾವುದು ನಮ್ಮದು ಕಾಸ್ ಥೀಟಾ ಅಂತಕ್ಕಂಥದ್ದು ನ್ಯೂಮಿನೇಟರ್ನಲ್ಲಿ ಅಥವಾ ಛೇದದಲ್ಲಿ ಬರ್ತಕ್ಕಂಥದ್ದು. ಇದು ಸೈನ್ ಥೀಟಾ ಬರುತ್ತೆ. ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಬೈ ಸೈನ್ ಥೀಟಾ. ಗೊತ್ತಾಗಿದೆ ಅಂದ್ಕೊಳ್ತೀನಿ. ಉದಾಹರಣೆಗೆ ನಿಮಗೆ 1 ಪ್ಲಸ್ 2 ಬೈ 5 ಇದ್ದರೆ ಏನೂ ಇಲ್ಲ ಅಂದರೆ ಏನು ಮಾಡ್ತೀರಾ, 5 ಕ್ಲಾಸ ತೊಗೊಳ್ತೀರಾ. ಅಲ್ಲಿಗೆ 1 5 5 ಆಯಿತು. 5 1 ಏನಾಯಿತು, 5 ಆಯಿತು. ಪ್ಲಸ್ 5 ಕ್ಯಾನ್ಸಲ್ ಆದರೆ 2 ಆಗುತ್ತೆ. ಈಸ್ ಈಕ್ವಲ್ ಟು 7/5 ಆಗುತ್ತೆ. ಅದೇ ರೀತಿಯಾಗಿ
ನಾನು ಈ ಅಂಶವನ್ನು ತಗೊಂಡಿರೋದು, ಅಷ್ಟು ಬಿಟ್ಟರೆ ಇನ್ನೇನು ಕೂಡ ಇಲ್ಲ. ಈಗ ನನಗೆ ಕಾಸ್ ಥೀಟಾ ಸೈನ್ ಥೀಟಾ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ 1 ಹಾಗೆಯೇ ಇದನ್ನು ತಗೊಂಡಿರ್ತಕ್ಕಂಥದ್ದು ನೋಡಿದ್ರಿ. ಈಗ ನಾವು ಇದನ್ನೇನು ಮಾಡಬೇಡೋಣ, ಗುಣಿಸ್ಕೊಂಬಿಡೋಣ. ಯಾವುದನ್ನು, ಕಾಸ್ ಥೀಟಾ ಮತ್ತು ಸೈನ್ ಥೀಟಾನ ಒಂದಕ್ಕೊಂದು ಗುಣಿಸ್ಕೊಂಡ್ರೆ ಏನಾಗುತ್ತೆ ನೋಡೋಣ. ಕಾಸ್ ಥೀಟಾ ಫಸ್ಟ್ ಬಂತು, ಸೈನ್ ಥೀಟಾವನ್ನೇ ತಗೊಳ್ಳೋಣ. ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಪ್ಲಸ್ 1 ಇಂಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ ಇದೆ, ಅದನ್ನು ಹಾಗೆ ಬರ್ಕೊಳ್ತೀನಿ. ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಅಲ್ಲಿಗೆ ಒಂದೊಂದನ್ನೇ ನಾನು ಗುಣಿಸ್ಕೊಂಡ್ಬಿಡ್ತೀನಿ. ಗುಣಿಸ್ಕೊಂಡ್ರೆ ಏನಾಗುತ್ತೆ ನಿಮ್ಮ ಬೆಲೆ ನೋಡಿ. ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅದಕ್ಕೆ ಇರ್ತಕ್ಕಂಥದ್ದು ಸೈನ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಲಾಸ್ಟ್ಗೆ 1 ಇದೆ, ಪ್ಲಸ್ 1 ಇಂಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಅಲ್ಲಿಗೆ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಇಂಟು ಸೈನ್ ಥೀಟಾ ಅಥವಾ ಸೈನ್ ಇಂಟು ಕಾಸ್ ಥೀಟಾ, ಹಾಗೆಯೇ ಪ್ಲಸ್ ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1. ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ ಏನು ಬರುತ್ತೆ ಹಾಗಾದರೆ, ಮೈನಸ್ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ, ಹಾಗೆಯೇ ಮೈನಸ್ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಕ್ಯಾನ್ಸಲ್. ಇನ್ನು ಉಳಿದಿರೋದು ನೋಡಿ, ಇಲ್ಲಿ ಉಳಿದಿರ್ತಕ್ಕಂಥ ಬೆಲೆಯನ್ನು ತಗೊಂಡ್ರೆ ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಥೀಟಾ ಸೈನ್ ಥೀಟಾ, ಅಂದರೆ ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ. ಈಗ ಅವೆರಡನ್ನು ಜೊತೆಗೆ ಬರ್ಕೊಡ್ತೀನಿ. ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಲಾಸ್ಟ್ ಒಂದು ಮೈನಸ್ ಇದೆ, ಮೈನಸ್ 1 ಡಿವೈಡೆಡ್ ಬೈ ಏನು ಉಳಿತು ನನಗೆ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಇವೆರಡು ಬೆಲೆ ನಿಮಗೆ ಗೊತ್ತಿದೆ, ನಿತ್ಯ ಸಮೀಕರಣದ ಬೆಲೆ. ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಪ್ಲಸ್ 2 ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. ಇಂಪ್ಲೈಸ್ ಏನು ಉಳಿದಿದೆ, 2 ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಅಥವಾ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಎರಡು ಒಂದೇ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಅಲ್ಲಿಗೆ ನಮ್ಮ ಬೆಲೆ ಏನಾಯಿತು, ಕಾಸ್ ಥೀಟಾ ಕ್ಯಾನ್ಸಲ್. ಉಳಿದಿರ್ತಕ್ಕಂಥ ಬೆಲೆ 2 ಅಂದರೆ ನಿಮ್ಮದು ಉತ್ತರ ಯಾವುದಿದೆ ನೋಡಿ, ಸಿ ಬೆಲೆ ಉತ್ತರ ಆಗಿದೆ. ಅಂದರೆ ಅಲ್ಲಿಗೆ 2 ಅಂತಂದೇಳಿದರೆ ಸಿ ಬೆಲೆ ನಮಗೆ ಆನ್ಸರ್ ಆಗಿರ್ತಕ್ಕಂಥದ್ದು. ನೇರವಾಗಿ ಇದನ್ನು ಸಮರ್ಥನೆ ಮಾಡೋದ್ರಿಂದ ಸ್ವಲ್ಪ ಲೆಂತಿ ಆಗುತ್ತೆ, ಏನು ತೊಂದರೆ ಇಲ್ಲ, ಭಾಳ ಈಸಿ ಇದೆ. ಈ ಅಂಶಗಳು ನಮಗೆ ಗೊತ್ತಿರಬೇಕು. ಈ ವಿಲೋಮ ಅಂಶಗಳು ಹಾಗೂ ನಿತ್ಯ ಸಮೀಕರಣ ಗೊತ್ತಿತ್ತು ಅಂತಂದೇಳಿದರೆ ಬೆಲೆ ಕಂಡುಹಿಡಿಯೋದಕ್ಕೆ ನಮಗೆ ಈಸಿ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.